ಕ್ಯಾಬ್ ಡ್ರೈವರ್ ಸರ್ ನಾವು ಮಾತಾಡ್ತಾ ಇರೋದು. ಹಾ ಹೇಳಿ. ಹಾ ಸರ್, ಇದು ಹೊಸದಾಗಿ GPS ಪ್ಯಾನಿಕ್ ಬಟನ್ ಎಲ್ಲಿ ಹಾಕ್ಸ್ಬೇಕು ಸರ್? ಅದು ನನಗೆ ಗೊತ್ತಿಲ್ಲ ಸರ್, ಅದಕ್ಕೆ ಕೇಳ್ತಿದ್ದೆ. ಸರ್ ನೀವು ಈ ನಮ್ ಫೇಸ್ಬುಕ್ ಗಳು ಇರ್ತವೆ, ಹಾ ಸರ್. ನಮ್ದು ಫೇಸ್ಬುಕ್ ವೈಯಕ್ತಿಕ, ಅಲ್ಲಿ ಅಲ್ಲ, ಒಂದ್ ನಿಮಿಷ ಇರಿ, ಫೇಸ್ಬುಕ್ ಅಲ್ಲೇ ನೋಡಿದೆ. ಹಾ ಸರ್. ವೈಯಕ್ತಿಕ ಫೇಸ್ಬುಕ್ ಅಕೌಂಟ್ ಇರುತ್ತೆ, ಹಾ ಸರ್. ಸಂಘಟನೆ ಪೇಜ್ ಇರ್ತವೆ, ಹಾ ಸರ್. ಯೂಟ್ಯೂಬ್ ಇರ್ತವೆ. ಹಾ ಸರ್. ಸರ್ಚ್ ಮಾಡ್ಬಿಟ್ರೆ ನಿಮ್ಗೆ ಅಲ್ಲಿ ಎಲ್ಲಾ ತರ ಬರೀ GPS ಪ್ಯಾನಿಕ್ ಬಟನ್ ಅಂತ ಅಲ್ಲ, ಹಾ ಸರ್. ಯೂಟ್ಯೂಬ್ ಅಲ್ಲಂತೂ ಸಿಕ್ಕಾಪಟ್ಟೆ ಆಡಿಯೋ ಕ್ಲಿಪ್ಗಳು ಹಾಕಿರ್ತೀವಿ. ಹಾ. ಯಾಕೆ ಅಂದ್ರೆ ಇವುಗಳ ತಿಳ್ಕೊಳ್ಳಿ ಅಂತ. ಹೌದು ಸರ್. ಇವಾಗ ನೀವ್ ಹೇಳ್ತಾ ಇದೀರಾ ಫೇಸ್ಬುಕ್ ಎಲ್ಲ ನೋಡ್ದೆ ಅಂತ. ನೋಡ್ದೆ, ಅದು ಸರ್ ನೋಡ್ದೆ. ಆದ್ರೆ ಅಲ್ವಾ? ಈಗ ಇಲ್ಲಿ ನಾನು ಹೇಳಕ್ ಫುಲ್ ಕೇಳಿಸ್ಕೊಳ್ಳಿ, ಆಮೇಲೆ ನಿಮ್ ನಾನು ಖಂಡಿತ ಕೇಳ್ತೀನಿ. ಸರಿ ಸರ್, ಹೇಳಿ ಸರ್. ಹಂಗೆ ನನ್ನಾಗೇನೆ ತುಂಬಾ ಜನ ಸಂಘಟನೆ ಮಾಡಿರೋರು ಇರ್ತಾರೆ, ಹಾ ಸರ್. ಅಂತವ್ರದೆಲ್ಲ ನೋಡ್ಬೇಕು ನೀವು. ನೋಡಿ, ಹೌದು. ನೀವು ಯಾವ್ದಾದ್ರು ಒಂದ್ ಸಂಘಟನೆಗಳಲ್ಲಿ ಸೇರ್ಕೋಬೇಕು. ಹೌದಾ? ಸೇರ್ಕೊಂಡಾಗ ಏನಾಗ್ತದೆ, ನಿಮ್ಮನ್ನ ಅವರು ಗ್ರೂಪ್ ಗಳಲ್ಲಿ ಆಡ್ ಮಾಡಿರ್ತಾರೆ. ಹಾ ಸರ್. ನಿಮ್ಗೆ ಏನೇ ಡೌಟ್ ಇದ್ರೂನು ಹಿಂಗ್ ಫೋನ್ ಮಾಡೋ ನೆಸೆಸಿಟಿನೇ ಇರಲ್ಲ. ಆ ಗ್ರೂಪ್ ಅಲ್ಲಿ ಹೋಗಿ ನನಗೆ ಇಂಥದೊಂದು ಕ್ಲಾರಿಟಿ ಬೇಕು ಅಂದ್ರೆ ಒಬ್ರಲ್ಲ ಒಬ್ರು ಕೊಡ್ತಾರೆ. ಯಾರು ಹೌದಾ ಸರ್? ಕೊಟ್ಟಿಲ್ಲ ಅಂದ್ರೆ ನಾವೇನಾದ್ರೂ ಆನ್ಲೈನ್ ಅಲ್ಲಿ ಇದ್ದಾಗ ಅದನ್ನ ನೋಡಿ ಕ್ಲಾರಿಟಿ ಕೊಡುವಂತ ಕೆಲಸ ಮಾಡ್ತೀವಿ. ಹೌದಾ ಸರ್? ನಿಮ್ ಸುಮ್ನೆ ಗ್ರೂಪ್ಗೆ. ಹೇಳ್ತೀನಿ ಕೇಳ್ರಿ ಫುಲ್ಲು. ಹಾ ಸರ್, ಹೇಳಿ. ತುಂಬಾ ಜನ ಫೋನ್ ಮಾಡ್ತಾರೆ, ಸರ್ ನಾನ್ ನಿಮ್ ಫೇಸ್ಬುಕ್ ಫಾಲೋವರ್ ಸರ್, ನಿಮ್ ತುಂಬಾ ವಿಡಿಯೋಸ್ ನೋಡ್ತಾ ಇರ್ತೀವಿ ಸರ್, ಹಾ. ನೀವು ಡ್ರೈವರ್ಗೋಸ್ಕರ ಹಂಗ್ ಮಾಡ್ತೀರಾ ಸರ್, ಹಿಂಗ್ ಮಾಡ್ತೀರಾ ಸರ್, ಅವ್ರದೇ ಆದ ರೀತಿಲಿ ಅವರು ವ್ಯಾಖ್ಯಾನಗಳು ಕೊಟ್ಕೊಂಡು ಹೋಯ್ತಾರೆ. ಹೌದೌದು. ಅದ್ ಯಾವ್ದು ಅಲ್ಲ. ಇಲ್ಲಿ ನೋಡ್ರಿ, ಇದು ಸ್ವಾರ್ಥದ ಪ್ರಪಂಚ. ಕರೆಕ್ಟ್ ಸರ್. ಹೌದು ಪ್ರತಿ ಸರ್. ಒಬ್ಬ ವ್ಯಕ್ತಿನೂ ಕೂಡ ಅವ್ನ್ಗೆ ಏನ್ ಅನುಕೂಲ ಆಗ್ಬೇಕು ಅಷ್ಟನ್ ಮಾತ್ರನೇ ಅವನಿಗೆ ಬೇಕಾಗಿರೋದು. ಹೌದು ಸರ್. ಬೇರೆದ್ ಯಾರಿಗೂ ಅವೆಲ್ಲ ಅವಶ್ಯಕತೆ ಇಲ್ಲ. ಯಾಕೆ ಅಂದ್ರೆ ಇದು ಸ್ವಾರ್ಥ ಹೌದು ಹೌದು ಸರ್. ಪ್ರತಿಯೊಬ್ಬರಲ್ಲೂ. ಹಂಗಂತ ಹೇಳಿ ನಾವ್ ನಿಮ್ಗೋಸ್ಕರ ಇದೀವಿ, ನೀವು ನಮ್ಗೋಸ್ಕರ ಇದೀರಾ, ನಾವ್ ನಿಮ್ಗೋಸ್ಕರ ಜೀವ ತೆಗೆದು ಬಿಡ್ತೀವಿ, ನಿಮ್ ಬಿಟ್ರೆ ನಮ್ಗೆ ಯಾರು ಇಲ್ಲ, ಅವೆಲ್ಲ ಖಾಲಿ ಡೈಲಾಗ್ಗಳಷ್ಟೇ. ಹೌದು ಸರ್. ಅದರ್ವೈಸ್ ಪ್ರತಿಯೊಬ್ಬರನ್ನಲ್ಲೂ ಕೂಡ ನನ್ನಲ್ಲೂ ಸ್ವಾರ್ಥ ಇರ್ತದೆ, ನಿಮ್ಮಲ್ಲೂ ಸ್ವಾರ್ಥ ಇರ್ತದೆ. ಹೌದು ಸರ್. ಸ್ವಾರ್ಥ ಇಲ್ದಿರುವಂತದ್ದು ಏನಾದ್ರು ಒಂದ್ ಜೀವ ಐತೆ ಅಂದ್ರೆ ಅದು ಭಗವಂತ ಮಾತ್ರ. ಕರೆಕ್ಟ್ ಸರ್, ಅದು ಕರೆಕ್ಟ್. ಎಲ್ಲಾ ಇವನ್ ಸೊಳ್ಳೆನೂ ಕೂಡ ಸ್ವಾರ್ಥಿನೇ. ರಕ್ತ ಮನುಷ್ಯನ್ ರಕ್ತ ಇರ್ಬೇಕು ಅಂತಾನೆ ಬರೋದು, ಹೌದೌದು. ಅಲ್ವಾ? ಎಲ್ಲ ಹೊಟ್ಟೆ ಪಾಡ್ಗೋಸ್ಕರನೇ ಆ ಸ್ವಾರ್ಥ ತುಂಬಿರೋದು. ಹಾ ಸರ್. ಹಾಗಾಗಿ ನೀವು ನಿಮ್ ಸ್ವಾರ್ಥಕ್ಕಾದ್ರೂ ಸರಿ ಯಾವ್ದಾದ್ರು ಒಂದ್ ಸಂಘಟನೆಗಳಲ್ಲಿ ಇರ್ಬೇಕು. ಬರೀ GPS ಪ್ಯಾನಿಕ್ ಬಟನ್ನೇ ಅಲ್ಲ. ಹಾ ಸರ್. ಒಂದ್ ಗಾಡಿ ಏನೋ ಪ್ರಾಬ್ಲಮ್ ಆಯ್ತಾ, ಇಲ್ಲ ನಿಮ್ಗೆ ಏನೋ ಪ್ರಾಬ್ಲಮ್ ಆಯ್ತಾ, ಹಾ ಸರ್. ಹೌದು ನಿಮ್ಗೆ ಸರ್. ಅಟ್ಲೀಸ್ಟ್ ಮಾರ್ಗದರ್ಶನ ಕೊಡೋ ಅಂತ ರೀತಿಲಾದ್ರೂ ಇರ್ಬೇಕಲ್ವಾ? ಹೌದೌದು ಸರ್. ಹೌದು. ಈಗ GPS ಪ್ಯಾನಿಕ್ ಬಟನ್ ಎಲ್ಲಿ ಹಾಕ್ಸ್ಬೇಕು ಅಂತ ನೀವು ಕೇಳ್ತಾ ಇದೀರಾ. ಹೌದು ಸರ್. ನೋಡ್ರಿ, ನಾನು ನಿನ್ನೆ ಲೈವ್ ನೀವು ನೋಡಿದಿರೋ ಏನೋ ಗೊತ್ತಿಲ್ಲ. ಅದೇ ಅದೇ ನಿನ್ನೆ ಲೈವ್ ಅಲ್ಲಿ ಹಾಕಿದ್ರಲ್ಲ ನೋಡಿ, ಸರ್. ಅದರಲ್ಲಿ 12 ಸಂಸ್ಥೆಯವರಿಗೆ ಟೆಂಡರ್ ಕೊಟ್ಟಿದ್ದಾರೆ. ಹೌದು. ಈಗ 12 ಸಂಸ್ಥೆಯಲ್ಲಿ ಮೊನ್ನೆ ಯಾರೋ ಒಬ್ರು ಹಿಂಗ್ ನಿಮ್ಮಾಗೆ ಒಬ್ರು ಫೋನ್ ಮಾಡಿದ್ರು, ಸರ್ ಹಿಂಗೆ 2 ವರ್ಷದ ಹಿಂದೆ ನಾನು ಈ ಒಂದು ಕಂಪ್ನಿದು 12 ಸಂಸ್ಥೆಯಲ್ಲಿ ಯಾವ್ದೋ ಒಂದ್ ಸಂಸ್ಥೆ ಹೆಸರು ಹೇಳಿದ್ರು. ಹಾ. ಆ ಸಂಸ್ಥೆದು GPS ಹಾಕ್ಸ್ಕೊಂಡಿದ್ದೆ, ಹಾ ಸರ್. 15-16 ಸಾವಿರ ಕೊಟ್ಟು. ಹಾ. ಈಗ 2 ವರ್ಷ ಬಿಟ್ಕೊಂಡು ಮಾಮೂಲಿ 2 ವರ್ಷಕ್ಕೊಂದ್ಸಲಿ 1 ವರ್ಷಕ್ಕೊಂದ್ಸಲಿ ಗಾಡಿಗಳು ಎಪ್ಸಿಗೆ ಹೋಗ್ತವೆ. ಹೌದು. ಆ 2 ವರ್ಷಕ್ಕೆ ಹೋಗವ್ರೆ, ಅವ್ರು ಇದ್ಕೊಂಡು ಇದು ಕಂಪ್ನಿ ಕ್ಲೋಸ್ ಆಗೋಗಿದೆ, ಹಾ. ಇದು ಆಕ್ಟಿವ್ ಆಗಿಲ್ಲ. ಓ. ಟೆಂಡರ್ ಕೊಟ್ಟಿರೋ 12 ಕಂಪ್ನಿಯಲ್ಲೇ ಆಕ್ಟಿವ್ ಆಗಿಲ್ಲ ಅಂದ್ರೆ ಈಗ ಇನ್ನೊಂದ್ ಕಂಪ್ನಿದ್ ಹಾಕಿಸ್ಕೊಬೇಕು ನೀವು, ಇದಕ್ಕೆ ಏನ್ ಅಮೌಂಟ್ ಆಗುತ್ತೋ ಅದನ್ನ ಕಟ್ಟಿ ಅಂತ ಹೇಳ್ತಾ ಇದಾರೆ. ಓ. ಈಗ ಸಮಸ್ಯೆ ಬ್ರದರ್, ಅಲ್ವಾ ಸರ್? ಇವಾಗ ನಾನ್ ಹೇಳೋದೇನ್ ಗೊತ್ತಾ ಬ್ರದರ್, ಈಗ GPS ಪ್ಯಾನಿಕ್ ಬಟನ್ದು ಹೈಕೋರ್ಟೇ ಹೇಳ್ಬಿಟ್ಟಿದೆ. ಹೌದು ಸರ್. ನೀವು ಕಮರ್ಷಿಯಲ್ ಪರ್ಪಸ್ ವೆಹಿಕಲ್ ಗಳು ಯಾವ ಇದಾವೆ ಅದು ಆದೇಶದಲ್ಲೇ ಕೊಟ್ಟಿದೆ, ಇಂತ ವೆಹಿಕಲ್ ಗಳಿಗೆ ಇಷ್ಟು ಪ್ಯಾನಿಕ್ ಬಟನ್, ಇಷ್ಟು GPS ತಗೊಳ್ಬೇಕು, ನೀವು ಹಾಕ್ಬೇಕು ಅಂತ. ಹೌದೌದು. ಅದಕ್ಕೆ ರೇಟು ಕೂಡ ಫಿಕ್ಸ್ ಮಾಡ್ಕೊಟ್ಬಿಟ್ಟಿದೆ. ಹೌದು ಸರ್. ಆಯ್ತು, ನೀವು ಅಳವಡಿಸೋರಿದ್ದೀರಾ, ತಗೊಳ್ಳಿ, ಒಂದ್ 500 ರೂಪಾಯಿ ತಗೊಳ್ಳಿ, ಹಾ. ಇಲ್ಲ ಬ್ಯಾಡ್ವಾ 1,000 ರೂಪಾಯಿನ ತಗೊಳ್ರಯ್ಯ. ಹಾ. ಆದ್ರೆ ಒಬ್ಬ 11,000 ಕೊಟ್ಟಿರ್ತಾನಂತೆ, ಅದೇ 1 ವರ್ಷದ ಗಾಡಿ 15,000 ಕೊಟ್ಟಿರ್ತಾನೆ. 2 ವರ್ಷಕ್ಕೆ ಹೋಗೋ ಗಾಡಿ FC ಇನ್ಶೂರೆನ್ಸ್ ಕೊಟ್ಟಿರೋನು ಒಬ್ಬ 15,000 ಕೊಟ್ಟಿದ್ರೆ ಇನ್ನೊಬ್ಬ 20,000 ಕೊಟ್ಟಿರ್ತಾನೆ. ಇವನ್ ನಾವೇನೆ ನೋಡಿ, ಈಗ ನಮ್ದು ರೀಸೆಂಟ್ಲಿ ಒಂದು ಹೊಸ ಕಾರ್ಗೆ 16,000 ರೂಪಾಯಿ ಶೋರೂಮ್ ಅಲ್ಲಿ, ನನಗ್ ಗೊತ್ತು ಅದು ಏನ್ ಪಿನ್ ಟು ಪಿನ್ ಗೊತ್ತು. ಹಾ ಸರ್. ಶೋರೂಮ್ ಅವ್ರಿಗೆ ನಾನೇ ಹೇಳ್ದೆ, ಇದು ತುಂಬಾ ಹೆವಿ, ಆಕ್ಚುಲಿ ಇರೋದೇ ಇದು 9,000 ರೂಪಾಯಿ ಒಳಗಡೆ ಹಾ ಸರ್. ಅಂತ ಹೇಳ್ದೆ. ಅವ್ರೆಲ್ಲ ವಿವರಣೆ ಕೊಟ್ಟು ಹೇಳಿದ್ರು, ನನ್ಗೆ ಪಿಕ್ಚರ್ ಅರ್ಥ ಆಯ್ತು. ಹಾ. ಹಂಗೆ ವಿಧಿ ಇಲ್ಲ. ಇವಾಗ ಗಾಡಿ ತಗೊಂಡಿದೀವಿ ಅಂದ್ಮೇಲೆ ಈಗ ಗಾಡಿ ಮೇಲೆ ಲೋನ್ ಇರ್ತದೆ, EMI ಕಟ್ಟಬೇಕು ಅಂದ್ರೆ ಗಾಡಿ FC ಆಗ್ಬೇಕು. ಹೌದು. FC ಆದ್ರೇನೆ ನೆಕ್ಸ್ಟ್ ಎಲ್ಲ ಕೆಲಸ ಆಗೋದು. ಹೌದು ಸರ್. ಹಂಗೆ ಆನ್ ರೋಡ್ ಅಲ್ಲಿ ಇವಾಗ ರನ್ ಆಗ್ತಿರುವಂತ ಗಾಡಿಗಳ್ನು ನಾವು FC ಮಾಡ್ದೇನೆ ಗಾಡಿ ಓಡಿಸ್ತಾ ಇದ್ರೆ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಇನ್ಶೂರೆನ್ಸ್ ಕ್ಲೈಮ್ ಆಗಲ್ಲ. ಕ್ಲೈಮ್ ಆಗಲ್ಲ, ನಮಗೆ ತೊಂದ್ರೆ ಇದ್ಮೇಲೆ ಆಗಲ್ಲ. ನಾವು FC ಮಾಡಿಸ್ಲೇಬೇಕು. ಹೌದು ಸರ್. ಹಂಗಿದ್ದಾಗ ಇವಾಗ ನೀವೇನ್ ಮಾಡ್ತೀರಾ, ಎಲ್ಲಿ ಕಮ್ಮಿಗ್ ಸಿಗುತ್ತೋ ಅಂತ ನೋಡ್ತಾ ಇದೀರಾ. ಹೌದು ಸರ್. ಬ್ರದರ್, ಇಲ್ಲಿ ಎಲ್ಲೂ ಕಮ್ಮಿಗ್ ಸಿಗ್ತಾ ಇಲ್ಲ. ಒಂದ್ ಹೇಳ್ತೀನಿ ಕೇಳಿ, ಸ್ಟಾರ್ಟಿಂಗ್ ಅಲ್ಲಿ GPS ಪ್ಯಾನಿಕ್ ಬಟನ್ ಬಂದಾಗ ನಾವೇ ನಮ್ ಡ್ರೈವರ್ಗಳಿಗೆ ಅನುಕೂಲ ಆಗ್ಲಿ ಅಂತ ಹೇಳಿ ನಾವ್ ಎಲ್ಲಿ ಹಾಕಿಸ್ಕೊಂಡಿದ್ದೋ ಅಂತವ್ರ ಕಾಂಟ್ಯಾಕ್ಟ್ ನಂಬರ್ ತಗೊಂಡು ನಾವ್ ರೆಫರ್ ಮಾಡ್ತಾ ಇದ್ದೋ ಡ್ರೈವರ್ಗಳಿಗೆ, ಇಂತ ಕಡೆ ಹೋಗಿ ಹಾಕ್ಸ್ಕೊಳ್ಳಿ ಅಂತ. ಆಗ್ಲೂ ಕೂಡ ಇವಾಗ ಹೆಂಗ್ ಹಣ ಇಸ್ಕೊಂತಿದ್ರೆ ಅವಾಗ್ಲೂ ಹಂಗೆ ಇಸ್ಕೊಂತಾ ಇದ್ದಿದ್ದು.
ಹಾ ಈ ಯಾವ್ದೋ ಇನ್ನೊಂದು ಸಂಘಟನೆಯವ್ರು ಏನ್ ಮಾಡಿದ್ರು, ಹೋಗಿ ಹೈಕೋರ್ಟ್ ಅಲ್ಲಿ ಕೇಸ್ ಹಾಕಿದ್ರು. ಹಾ ಕೇಸ್ ಹಾಕಿದ್ಮೇಲೆ ನ್ಯಾಯಾಧೀಶರು ಏನಂತ ಹೇಳಿದ್ರು, ಇದ್ರಲ್ಲಿ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ನ ಕಮಿಷನರ್ನೇ ಅಧ್ಯಕ್ಷರ ತರ ಮಾಡಿ, ಹಾ ನಾನ್ ನಿನ್ನೆ ಲೈವ್ ಅಲ್ಲಿ ಅದನ್ನೇ ಹೇಳಿದ್ದು, ಅಧ್ಯಕ್ಷ ತರ ಮಾಡಿ ಇಷ್ಟೇ ರೇಟ್ ಅಲ್ಲೇ ಇದು ಫಿಕ್ಸ್ ಆಗ್ಬೇಕು, ಈ ರೇಟ್ ಅಲ್ಲೇ ಈ ನಿಗದಿಪಡಿಸಿರೋ ದರದಲ್ಲೇ ತಗೊಳ್ಬೇಕು ಅಂತ ಹೇಳಿದ್ದಾರೆ. ಹಾ ಆಯ್ತು, ಇನ್ನೂ 500 ರೂಪಾಯಿ ಅಕ್ಷರ ತಗೊಳ್ಳಿ ಗುರು, ನಮ್ಗೇನ್ ಬೇಜಾರಿಲ್ಲ ಹೌದು ಸರ್. ಅಲ್ವಾ. ಈಗ ಆ ರೇಟ್ ಅಲ್ಲಿ ಇಲ್ಲ, ಆ ಎಲ್ಲ ಏನ್ ಮಾಡ್ತಾ ಇದ್ರೆ ನೀವೇ ನೋಡಿ, ಮೊನ್ನೆ ಕಾಮೆಂಟ್ಸ್ ಗಳು ಹೆಂಗಂಗ್ ಹಾಕವ್ರೆ, ಒಬ್ರು ಮನ್ಸಕ್ ಬಂದಂಗ್ ಒಬ್ಬೊಬ್ರು ಒಂದೊಂದ್ ರೇಟ್ ಗಳು ಹಾಕವ್ರೆ. ಹೌದು ಸರ್. ಮತ್ತೆ ಅಲ್ಲಿ ಈ ದುಡ್ಡು ಇದೊಂದಾಯ್ತಾ, ಇದು ಹಾಕ್ಸ್ಕೊಂಡಿದ್ ಜೊತೆಗೆ ಹಾ ಯಾವ ವರ್ಕ್ ಆಗ್ತಾ ಇಲ್ಲ. ವರ್ಕ್ ಅಂದ್ರೆ ಏನು, ಅಲ್ಲಿ ಬಟನ್ ಒತ್ತಿದ್ರೆ ಲೈಟ್ ಬರೋದು, ಸೌಂಡ್ ಬರೋದು ಇವು ಆಗ್ತವೆ. ಹಾ ಆದ್ರೆ 24x7 ಕಾಲ್ ಸೆಂಟ್ರು ಯಾರಾದ್ರೂ ಅದನ್ನ ಒತ್ತಿಶಕ್ನ ಅದಕ್ಕೆ ಸ್ಪಂದಿಸೋ ಅಂತ ವ್ಯವಸ್ಥೆ ಮಾಡಿದಾರಲ್ಲ, ಹಾ ಅದ್ ಯಾವ್ದು ಕೂಡ ಚಾಲ್ತಿಲಿಲ್ಲ. ಹೌದಾ ಸರ್. ಇದ್ ಯಾವ್ದು ಚಾಲ್ತಿಲಿಲ್ಲ ಅಂದ್ಮೇಲೆ ಅಲ್ಲಿ ಎಫ್ಸಿ ಮಾಡೋ ಇನ್ಸ್ಪೆಕ್ಟ್ರು ಅದ್ ಹೆಂಗ್ ಇದನ್ನ ಎಫ್ಸಿ ಮಾಡ್ತಾ ಇದ್ದಾನೆ. ಹಾ ಅಲ್ಲಿ ಎಫ್ಸಿ ಮಾಡೋನ್ಗೂ ಕೂಡ ನೀವು ಬ್ರೋಕರ್ ಥ್ರೂ ಹೋಗಿರ್ತಿರಲ್ಲ, ಅವ್ನು ಇನ್ಸ್ಪೆಕ್ಟರ್ ಬೇರೆ 1000 ರೂಪಾಯಿ ಲಂಚ ಕೊಡ್ಬೇಕು. ಹೌದು ಸರ್, ಕೊಡ್ಬೇಕು. ನೋಡಿ ಇದೆಲ್ಲ ನಿಮ್ಗ್ ಗೊತ್ತಿದೆ. ಈಗ ಇದ್ರ ವಿರುದ್ಧ ಹೋಗಿ ನಾವು ಯಾರ ಹತ್ರ ಹೋಗಿ ಕೇಳ್ಬೋದು, ಒಂದು ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಹತ್ರ ಕೇಳ್ಬೋದು, ಇಲ್ಲ ಟ್ರಾನ್ಸ್ಪೋರ್ಟ್ ಕಮಿಷನರ್ ಹತ್ರ ಕೇಳ್ಬೋದು. ಹಾ ನಾವ್ ಇಬ್ರ ಹತ್ರನು ಕೂಡ ನಾನು ಆಲ್ರೆಡಿ ಇದ್ರ ಬಗ್ಗೆ ಕೇಳ್ಬಿಟ್ಟಿದೀವಿ. ಹಾ ಸರ್. ಅವ್ರು ಇದ್ರಲ್ಲಿ ಅಣ್ಣಂದ್ರುಗಳು ಇದ್ರಲ್ಲಿ ಅವ್ರ ಜೊತೆ ಎಲ್ಲ ತುಂಬಾ ಅನುಕೂಲವಾಗಿ ಚೆನ್ನಾಗಿದ್ದಾರೆ. ಹಾ ಈಗ ಅವ್ರ ಜೊತೆ ಎಲ್ಲ ಬಾಂಡಿಂಗ್ ಇದ್ಮೇಲೆ ಅವರಿಂದ ನಮ್ಗೆ ನ್ಯಾಯ ಸಿಗುತ್ತೆ ಅನ್ನೋ ನಿರೀಕ್ಷೆ ಇಟ್ಕೊಳ್ಳೋದು ನಾವು ಮುಟ್ಟಾಡ್ರಾಗ್ತೀವಿ. ಕರೆಕ್ಟ್ ಸರ್. ಯಾಕಂದ್ರೆ ಅದಕ್ಕೆ ನಾವ್ ಅವ್ರಿಗೆ ಏನ್ ಹೊರಗಿಂದ ಮಾಡ್ಬೇಕು, ಇವಾಗ ಹಳೆ ಲಾಯರ್ ಏನು ಅದ್ರ ಕೇಸ್ ನಂಬರ್ ಇಟ್ಕೊಂಡು ಮೂವ್ ಮಾಡಿದಾರೆ, ಹಾ ಸರ್. ಅದಾದ್ಮೇಲೂ ಏನ್ ಆದೇಶ ಬಂದಿದೆ, ಹ್ಮ್ ಆದೇಶ ಬಂದ್ಮೇಲೂ ಕೂಡ ಇಲ್ಲಿ ಏನೇನ್ ಬೆಳವಣಿಗೆ ಆಗಿದೆ ಹ್ಮ್ ಇದನ್ನೆಲ್ಲ ನೋಡ್ಕೊಂಡು ನಾವು ಮತ್ತೆ ಕೇಸ್ ಹಾಕಿದ್ರೆ ಹೌದು. ಹೈಕೋರ್ಟ್ ಅವಾಗ ಇವ್ರು ಚೀಮಾರಿ ಆಗ್ತದೆ. ಹಾ ಯಾರ್ಯಾರು ಎಷ್ಟೆಷ್ಟು ದುಡ್ಡು ಇಸ್ಕೊಂಡಿದಾರೋ ಆ ಕಂಪ್ನಿಗಳು ರೀಫಂಡ್ ಮಾಡ್ಕೊಡೋ ರೀತಿಲೆಲ್ಲ ಆಗ್ಲಿ, ಹಾ ಸರ್. 24x7 ಕಾರ್ಯನಿರ್ವಹಣೆ ಆಗೋ ಅಂತ ರೀತಿಲಿ ಮಾಡ್ಲಿ. ಹಾ ಸರ್. ಈ ಕೆಲಸ ಆಗ್ಬೇಕು ಅನ್ನೋ ಉದ್ದೇಶಕ್ಕೆನೆ ಡ್ರೈವರ್ಸ್ ಗಳು ಬರ್ರಯ್ಯ ಅಂತ ಹೇಳಿ ಕರಿತಿದೀವಿ. ಆದ್ರೆ ಸರ್. ನಮ್ ಡ್ರೈವರ್ಸ್ ಗಳು ಮನಸ್ಥಿತಿ ಹೆಂಗಿದೆ ಗೊತ್ತಾ, ಈಗ ನಿಮ್ಮಂಗ್ ಫೋನ್ ಮಾಡ್ತಾರೆ, ಸರ್ GPS ಪ್ಯಾನಿಕ್ ಬಟನ್ ನಾವ್ ಇನ್ನೂ ಹಾಕ್ಸಿಲ್ಲ, ಸೋಮು ಸರ್ ಎಲ್ಲ ಹಾಕ್ಸ್ಬೇಕು ಹೇಳಿ ಅಂತಾರೆ. ಹಾ ಸರ್. ನಾನ್ ಯಾರ್ದು ಅಂತ ನಂಬರ್ ಕೊಡ್ಲಿ. ಈಗ ಮುಂಚೆ ನಮಗ್ ಗೊತ್ತಿತ್ತು ಈ ರೇಟು ಅಂತ ಹೇಳಿ, ಇವಾಗ ಹೈಕೋರ್ಟ್ ಇದೇ ರೇಟ್ ಅಲ್ಲೇ ಹಾಕ್ಬೇಕು ಅಂತ ಹೇಳಿದ್ಮೇಲೆ ಹ್ಮ್ ಅದಕ್ಕಿಂತ ಜಾಸ್ತಿ ಹೊರಗಡೆ ಆಗ್ತವ್ರು ಎಲ್ಲಾ ಕಡೆ, ನಾನ್ ಹೆಂಗ್ ರೆಫರ್ ಮಾಡ್ಲಿ ಇಲ್ಲೋಗ್ ಹಾಕ್ಸ್ಕೊಳಯ್ಯ ಅಂತ. ಹೌದು ಸರ್. ಅವಾಗ ಏನಂತಾರೆ, ಸೋಮು ಸರ್ ನೀವ್ ಹೇಳಿದಿಕ್ಕೆ ಅಲ್ವಾ ನಾವ್ ಹಾಕ್ಸ್ಕೊಂಡಿದ್ದು ಅಂತಾರೆ. ಅವ್ನು ಈಸ್ಕೊಳ್ಳೋನು ಅವನು, ನಾವೇನ್ ಮಾಡಕ್ ಆಗ್ತದೆ, ಹಿಂಗ್ ಕೇಳಿದ್ರಲ್ಲ ಅಂತ ಹೇಳ್ಬೋದು. ಅದೇ ಕರೆಕ್ಟ್ ಸರ್. ನೀವು ನಿಮ್ ಹೇಳೋ ಕರ್ತವ್ಯ ಹೇಳ್ತೀರಾ, ಅಲ್ಲಿ ಹೋದ್ಮೇಲೆ ಅವರು ಜಾಸ್ತಿ ಅಮೌಂಟ್ ಇಸ್ಕೊಂಡ್ರೆ ನೀವೇನ್ ಅದಕ್ಕೆ ಮಾಡಕ್ಕಾಗತ್ತೆ? ನಾನು ಯಾರಿಗೂನು ಇಂತ ಕಡೆ ಸಿಗ್ತಾ ಇದೆ ಅಂತ ನಾನು ಹೇಳಕ್ ಹೋಗಲ್ಲ. ಯಾರ್ಯಾರಿಗೆ ಎಲ್ಲೆಲ್ಲಿ ತೋಚ್ತೋ ಅಲ್ಲಿ ಹೋಗಿ ಈಸ್ಕೊಳ್ಳಿ. ಯಾಕೆ ಅಂದ್ರೆ ಇದ್ರಲ್ಲಿ ಇನ್ನೊಂದ್ ಯಾವ್ದೋ ಸಂಘಟನೆಯವರು ಕೂಡ GPS ನ ಮುಂದೆ ನಿಂತ್ಕೊಂಡು ಹಾಕಿಸ್ತವ್ರೆ, ಅದ್ರಲ್ಲಿ ಎಷ್ಟೆಷ್ಟು ತಗೊಂತವ್ರೆ ಏನ್ ಕತೆ ಎಲ್ಲ ನನಗೆ ಗೊತ್ತಿದೆ. ಹೌದಾ ಸರ್. ಈಗ ನಾನು ಅದನ್ನ ಬೆರಳು ಮಾಡಿ ತೋರಿಸ್ದೆ ಅಂದ್ರೆ, ಅವ್ರ ಕಂಡ್ರೆ ಅವ್ನಿಗೆ ಆಗಲ್ವೇನೋ, ಹೊಟ್ಟೆ ಊರಿ ಕಾಲ್ ಎಳಿತವ್ನೆ ಅಂತಾರೆ. ಅಯ್ಯೋ ಏನ ಸರ್ ಅದು. ಅಲ್ಲ ಅವ್ರ 1000 ಅನ್ಲಿ, ನನ್ ಬೇರೆ ಅನ್ನೋರ್ ಬಗ್ಗೆ ಎಲ್ಲ ನನ್ ತಲೆ ಕೆಡ್ಸ್ಕೊಳಲ್ಲ ಬ್ರದರ್. ಹೌದು ಸರ್. ಯಾಕೆಂದ್ರೆ ನನ್ ಸ್ವಭಾವ ನಾನೊಂಥರ ಭೀಮ ಇದ್ದಂಗೆ, ನಾನಾಯ್ತು ನನ್ ಗದೆ ಆಯ್ತು ಅನ್ನೋ ತರ ಹೌದು ಸರ್. ಅಷ್ಟೇ. ನನ್ಗ್ ಬೇರೆಯವ್ರ ಸರ್ಟಿಫಿಕೇಟ್ ಎಲ್ಲ ತಗೊಂಡ್ ನಾನೇನು ಇಲ್ಲೇನು ಪದ್ಮವಿಭೂಷಣ ಪ್ರಶಸ್ತಿ ತಗೊಳ್ಳೋ ಅಂತದ್ದೇನ್ ನನಗೆ ದರ್ದಿಲ್ಲ. ಹೌದು ಸರ್. ಹಂಗಾಗಿ ನಾವು ನೀನ್ ಸರಿ ಇಲ್ವಾ ಅಂದ್ರೆ ಹೌದಪ್ಪ ನಾನ್ ಸರಿ ಇಲ್ಲ ಅನ್ಕೊಂಡ್ ನಂಪಾಡ್ ನಾವ್ ಇದ್ಬಿಟ್ಟಿದೀವಿ. ಅದಕ್ಕೆ ಈಗ ಹೈಕೋರ್ಟ್ ಹೋಗ್ಬೇಕು. ಬರ್ರಯ್ಯ ಅಂದ್ರೆ ಯಾರು ಬರಕ್ ರೆಡಿ ಇರಲ್ಲ. ಇವರೆಲ್ಲ ಏನು ಅಂದ್ರೆ ಸುಮ್ನೆ ಫೋನ್ ಮಾಡೋದು, ಸರ್ ಅಲ್ಲಿ ಕೇಳಿದ್ಕ ಅಷ್ಟೇ ಹೇಳಿದ್ರು, ಸರ್ ಇಲ್ಲಿ ಕೇಳಿದ್ಕ ಇಷ್ಟೇ ಹೇಳಿದ್ರು, ಸರ್ ಇದು ವರ್ಕ್ ಆಗ್ತಾ ಇಲ್ಲ, ಅಲ್ಲಿ ಎಫ್ಸಿಗೆ ಹೋದ್ರೆ ರಿನ್ಯೂವಲ್ಗೆ 5000 ಕೇಳ್ತಾರೆ, ಬರೀ ಕತೆಗಳು ಹೇಳ್ತಾರೆ. ಹೌದ್ರಯ್ಯ ಈ ತರ ಸಮಸ್ಯೆ ಎಲ್ಲ ಇದೆ, ನಮ್ಗೆಲ್ಲ ಗೊತ್ತಿದೆ, ಬನ್ರಯ್ಯ ಕೈ ಜೋಡ್ಸೋಣ ಅಂದ್ರೆ ಒಬ್ರು ತುಟುಕ್ ಪಿಟುಕ್ ಅನ್ನಲ್ಲ. ಇಂಥವ್ರನ್ನ ಕಟ್ಕೊಂಡ್ ನಾವ್ ಏನ್ ಮಾಡ್ಬೋದು ಬ್ರದರ್? ಬರೀ ಇದು ಒಂದೇ ವಿಚಾರ ಅಲ್ಲ, ನಾನ್ ಇವಾಗಿಂದಲ್ಲ, ನಾನು 2016ರಿಂದನೂ ನೋಡ್ಕೊಂಡ್ ಬಂದ್ಬಿಟ್ಟಿದೀವಿ. ಇಲ್ಲಿ ವ್ಯಾಲೆಂಟ್ರಿ ಆಗಿ ನಾವು ಸಂಘಟನೆಯಿಂದ ಅದು ನಮ್ ಸದಸ್ಯರುಗಳನ್ನೆಲ್ಲ ಸೇರ್ಸಿ ನಿಂತ್ಕೊಂಡ್ರೆ ಮಾತ್ರ ಅದೊಂದು ಹೋರಾಟ ಅಂತ ಆಗೋದು. ಇರಪ್ಪ ಅವ್ರೆಲ್ಲ ಸಮಸ್ಯೆಲ್ಲವ್ರೆ, ಸಮಸ್ಯೆ ಅಂತ ಹೇಳ್ತವ್ರೆ, ಇವ್ರನ್ನೆಲ್ಲ ಸೇರ್ಸ್ಕೊಂಡೊಂದು ನ್ಯಾಯ ತೆಗಿಯೋಣ ಅಂತ ಹೋದ್ರೆ ಅವ್ರು ಯಾರು ಬರೋದೇ ಇಲ್ಲ. ಇದು ನಾನು ಇವಾಗಿಂದಲ್ಲ 2016ರಿಂದನೂ ನೋಡ್ಬಿಟ್ಟಿದೀನಿ. ಅದಕ್ಕೆ ಇವಾಗ ಹೆಂಗ್ ಡಿಪೆಂಡ್ ಆಗ್ಬಿಟ್ಟಿದೀವಿ ಅಂದ್ರೆ ಇಷ್ಟೇ, ನಿನಗ್ ಪ್ರಾಬ್ಲಮ್ಮಾ, ನಿನ್ ತರ ಪ್ರಾಬ್ಲಮ್ ಎಲ್ರಿಗೂ ಐತೆ ತಾನೆ, ನೀವೆಲ್ಲ ಬರ್ರಯ್ಯ ಹೋರಾಟ ಮಾಡ್ತೀವಿ. ನೀವ್ ಯಾರು ಬರಲ್ವಾ, ನಿಮ್ಗೆ ಬೇಡದೇ ಇರೋದ್ ನಮ್ಗೆ ಅವಶ್ಯಕತೆ ಇಲ್ಲ. ನೀವ್ ಹೆಂಗ್ ಗಾಳಿಲ್ ಗುಂಡೊಡಿಯೋ ತರ ಮಾತಾಡ್ಬಿಟ್ಟು ಸುಮ್ನ ಆಯ್ತೀರಾ, ಹಂಗ್ ನಾವು ಗಾಳಿಲ್ ಗುಂಡೊಡಿಯೋ ತರ ಹೇಳ್ಬಿಟ್ಟು ಸುಮ್ನ ಆಯ್ತಾ ಇದೀವಿ. ಕರೆಕ್ಟ್ ಸರ್. ಅದೇನು, ಯಾಕಂದ್ರೆ ಬೆಂಬಲ ಇಲ್ಲ ಅಂದ್ರೆ ಏನು ಆಗಲ್ಲ ಸರ್. ಬೆಂಬಲ ಯಾರಿಗೋಸ್ಕರ? ಈ ವ್ಯವಸ್ಥೆ ಸರಿಪಡಿಸ್ಬೇಕು. ಇದನ್ನ ಸರಿಪಡಿಸ್ತಾ ಹೋದ್ರೆ ಏನಾಗ್ತದೆ, ಇದು ಹಂಗೆ ಸಾಕ್ತಾ ಇರ್ತದೆ. ಈಗ ನೋಡಿ 3M ಸ್ಟಿಕ್ಕರ್ ಹಾಕಂಗೆ ಇಲ್ಲ ನಮ್ ಎಲ್ಲೋ ಬೋರ್ಡ್ ಕಾರ್ಗಳಿಗೆ. ಸ್ಟೇಟ್ ಗೌರ್ಮೆಂಟ್ ಸೆಂಟ್ರಲ್ ಗೌರ್ಮೆಂಟ್ ಎರಡರದ್ದು ಆದೇಶದ ಕಾಪಿ ನನ್ನ ಹತ್ರ ಇದೆ.
ಹಾ ಇದ್ರ ಬಗ್ಗೆ ಯಾರು ಮಾತಾಡಕ್ ರೆಡಿ ಇಲ್ಲ. ನಾವು ಮಾತಾಡಿದ್ರೆ ಕೈ ಜೋಡ್ಸಕ್ ರೆಡಿ ಇಲ್ಲ ಡ್ರೈವರ್ಸ್ಗಳು. ಹಂಗಿದ್ಮೇಲೆ ನಿಮ್ ಮನೆ ಬರ ಕರ್ಮ ಅನುಭವಿಸ್ಕೊಟ್ರಿ ಕೊಡ್ರಿ ನಮ್ಗೇನಂತ ಅನ್ಕೊಂಡ್ ಸುಮ್ನೆ ಆಗ್ತಿವಿ. ಅದ್ ಬ್ರದರ್ ಈಗ ಅದಕ್ಕೆ ನಾವೇನ್ ಡಿಸೈಡ್ ಆಗಿದ್ದೀನಿ, ಸಮಸ್ಯೆ ಅನ್ಕೊಂಡ್ ನನಗ್ ಫೋನ್ ಮಾಡ್ತಾರ, ಹಣ ಬಂದ್ ಸಂಘಟನೆಗೆ ಸೇರ್ಕೋ, ಹೌದು ಸರ್. ಗ್ರೂಪ್ ಅಲ್ಲಿ ಅಪ್ಡೇಟ್ ಕೊಡು, ನಿನ್ ಸಮಸ್ಯೆ ಅದೇನೇ ಇರ್ಲಿ ಹೌದು ಸಾಲ್ವ್ ಮಾಡಿಸ್ಕೊಡೋ ಜವಾಬ್ದಾರಿ ನಂದು. ಇಲ್ವಾ ನಿನ್ಗೆ ಯಾರು ಮಾಡ್ಕೊಡ್ತಾರೆ ಹಣ, ನೀನ್ ಅವ್ರ ಹತ್ರಕ್ಕೆ ಹೋಗು, ಸಾಲ್ವ್ ಮಾಡಿಸ್ಕೋ, ಅವನ್ಗೆ ಜೈಕಾರ ಹಾಕೊಂಡ್ ನೆಮ್ಮದಿಗೆ ಇದ್ಬಿಡಪ್ಪ ಅಂದ್ಬಿಟ್ಟು ಸುಮ್ನ ಆಗ್ಬಿಡ್ತೀವಿ. ಸರಿ ಸರ್, ನೀವ್ ಹೇಳಿದ ಅರ್ಥ ಆಯ್ತು ಸರ್. ಇದು ಗ್ರೂಪ್ಗೆ ಆಡ್ ಆಗ್ಬೇಕಂದ್ರೆ ಎಲ್ಲಿ ಬರ್ಬೇಕು ಸರ್? ಏನಿಲ್ಲ ಅಣ್ಣ, ಈಗೆಲ್ಲ ಪ್ರಪಂಚ ಟೆಕ್ನಾಲಜಿ ಮುಂದುವರೆದ್ಬಿಟ್ಟೆ, ಸಂಘಟನೆ ಹೆಸರು ಮ್ಯಾಪ್ ಅಲ್ಲಿ ಹಾಕ್ಬಿಟ್ರೆ ಸಾಕು, ಅಲ್ಲೇ ಬಂದ್ಬಿಡ್ತವೆ. ಹೌದಾ ಸರ್? ಸರಿ ಸರ್, ಅದು ID ಮಾಡಿಸ್ಕೊಳಕ್ಕೆ ಸರ್? ಅದಕ್ಕೆ ಅಣ್ಣ ಈಗ ನೀವು ಡ್ರೈವರ್ ಅನ್ನೋದಕ್ಕೆ ಏನಣ್ಣ ದಾಖಲೆ? ಏನ್ ಕಳಿಸಿ ಸರ್? DL ಅಲ್ಲ ಕಳಿಸಿ. ಅಷ್ಟೇ, DL ತಾನೇ ನೀವು ಡ್ರೈವರ್ ಅನ್ನೋದಕ್ಕೆ ದಾಖಲೆ. ಹೌದು ಸರ್. ಇನ್ನೇನಿರುತ್ತೆ, ನೀನ್ ಕರ್ನಾಟಕದಲ್ಲಿ ವಾಸ ಇದೆಯಾ ಅಂದ್ರೆ ಏನ್ ಪ್ರೂಫ್ ಇರುತ್ತೆ? ID ಪ್ರೂಫ್, ಆಧಾರ್ ಕಾರ್ಡು. ಸಾಕಣ, ಅದೊಂದ್ ಜೆರಾಕ್ಸು ಇದೊಂದ್ ಜೆರಾಕ್ಸು, ಇನ್ ID ಕಾರ್ಡ್ ಮೇಲೆ ಒಂದ್ ಫೋಟೋ ಬರ್ಬೇಕಲ್ವೇನಣ್ಣ? ಹೌದು ಸರ್. 2 ಫೋಟೋ ಕೊಟ್ರೆ ಇದಕ್ಕಿಂತ ಇನ್ನೇನ್ ಡಾಕ್ಯುಮೆಂಟ್ ತಗೊಳ್ಳೋಣ? ಅದೇ ಸರ್, ಎಲ್ಲಿಗೆ ಸಬ್ಮಿಟ್ ಮಾಡ್ಬೇಕಂತ? ಈಗ ಹೇಳದ್ನಲ್ಲ, ಗೂಗಲ್ ಮ್ಯಾಪ್ ಅಲ್ಲಿ ಸಂಘಟನೆ ಹೆಸರು ಹಾಕ್ರೆ ಬರುತ್ತೆ, ಅಲ್ಲಿ ಬಂದ್ ಕೊಟ್ರೆ ಆಯ್ತು. ಸರಿ ಸರ್, ಆಯ್ತು. ನನಗೆ ಮಸ್ಟ್ ಅಂಡ್ ಶುಡ್ ಹೇಳ್ಬಿಡ್ತೀನಿ, ನೀವು ಟೆಲಿಗ್ರಾಮ್ ಬಳಸ್ತೀವಿ ಅಂದ್ರೆ ಮಾತ್ರ ಬನ್ನಿ. ಇಲ್ಲ ಸರ್ ನಂಗೆ ಟೆಲಿಗ್ರಾಮ್ ಗೊತ್ತಿಲ್ಲ, ಅದ್ ಹೆಂಗ್ ಬಳಸೋದು ನಂಗೆ ಗೊತ್ತಿಲ್ಲ ಅಂದ್ರೆ ಬರಕ್ಕೆ ಹೋಗ್ಬೇಡ್ರಣ, ನನ್ಗೆ ಅವಶ್ಯಕತೆ ಇಲ್ಲ. ಯೂಸ್ ಮಾಡಕ್ ಬರ್ಲಿಲ್ಲ ಅಂದ್ರೆ ಯೂಸ್ ಮಾಡ್ಕೊಂತೀವಿ. ಇಲ್ಲ, ಹೌದು ಕಲಿಬೇಕು, ಅದೇನ್ ಬ್ರಹ್ಮವಿದ್ಯನ ಬೇರೆದ್ನೆಲ್ಲ ಮಾಡ್ತಾರೆ. ಹೌದು ಸರ್, ಎಲ್ಲ 4-5 ಆಪ್ ಇದಾವೆ, ಅವನೇ ಡ್ಯೂಟಿ ಮಾಡ್ಬೇಕಂದ್ರೆ ಅವನೇ ಯೂಸ್ ಮಾಡ್ತೀವಿ ಅಂತ ಒಂದೇ ಆಪ್ ಯೂಸ್ ಬಳಸ್ಬೇಕು, ಅದಿದ್ರೇನೆ ಅದಕ್ಕೆ ಬೆಲೆ. ಹೌದು, ಹಂಗೆ ಅಷ್ಟಾಗಿ ನಾವ್ ಹೇಳಿದೀವಿ. ಆಮೇಲೆ ನಮ್ಗೆ ಇದ್ರಲ್ಲೇ ಎಲ್ರನ್ನೂ ಸೇರ್ಸ್ಕೊಂಡ್ ನಾನೇನೋ ಮಾಡ್ಬೇಕು ಅಂತ ನನ್ಗೆ ಉದ್ದೇಶನೂ ಇಲ್ಲ. ಇಲ್ಲ ಸರ್, ನೋಡಿದ್ವಲ್ಲ ನನ್ಗೆ ಅದ್ರ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ಪಾಪ ನಾನು ಸುಳ್ಳು ಹೇಳೋದಲ್ಲ, ನನ್ ಯಾವತ್ತೋ ಡ್ರೈವರ್ ಬೆಳೆಸ್ ಬಿಟ್ಬಿಡೋರೆ, ನಮ್ಗೆ ಅದನ್ನ ಉಳಿಸ್ಕೊಂಡು ಹೋದ್ರೆ ಸಾಕು. ಹೌದು ಸರ್. ನನ್ ಯಾರ್ ಸರ್ಟಿಫಿಕೇಟ್ ತಗೊಂಡು ಯಾರು ಏನೋ ಒಂದು ನನ್ಗೆ ಏನ್ ಆಗ್ಬೇಕಾಗಿಲ್ಲ ಅಂತ, ನಾನಾಯ್ತು ನಮ್ ಕೆಲಸ ಆಯ್ತು ಅನ್ಕೊಂಡ್ ಇದೀವಿ. ಹೌದು ಸರ್. ಸಮಸ್ಯೆ ಅಂತ ಬಂದ್ರೆ ಬಲ್ಕ್ ಆಗಿ ಬರ್ರಪ್ಪ, ಹೋರಾಟ ಮಾಡ್ತೀವಿ. ನೀವ್ ಯಾರು ಬರ್ಲಿಲ್ವಾ, ನಾವು ಏನು ಮಾಡಕ್ ಆಗಲ್ಲ. ಹೌದು ಸರ್. ಸರಿ, ಓಕೆ ಸರ್. ಅದು ಇವಾಗ ಗೊತ್ತಾಯ್ತಾ ಎಲ್ಲ ಹಾಕ್ಸ್ಕೊಂಬೇಕು GPS ಪ್ಯಾನಿಕ್ ಬಟನ್ ಅಂತ? ಅದು ಎಲ್ಲಿ ಹಾಕ್ಸ್ಬೇಕಂತ ಗೊತ್ತಾಗ್ತಿಲ್ಲ ಸರ್, ಯಾಕಂದ್ರೆ ಶೋರೂಮಿಗೆ ಹೋದ್ರೆ 16,000 ಹೇಳ್ತಾರೆ, RT ಆಫೀಸ್, ಯಲಹಂಕ RT ಆಫೀಸಿಗೆ ಹೋದ್ರೆ 14,000 ಹೇಳ್ತಾರೆ. ಅದು ಯಾವ ಕಡೆ ಹಾಕ್ಸ್ಬೇಕು, ಇದೇ ನೀವು ಮಾಡ್ತಾರ ತಪ್ಪು. ಈಗ ಎಲ್ಲ ಹಾಕ್ಸ್ಕೊಬೇಕು ಅನ್ನೋ ಜಾಗ ನಿಮಗ್ ಸಿಕ್ಕೈತೆ, ಆದ್ರೆ ಹಾಕ್ಸ್ಕೊಳಕ್ ಯಾಕೆ ಹೋಯ್ತಿಲ್ಲ ಅಂದ್ರೆ ಜಾಸ್ತಿ ದುಡ್ಡು ಹೇಳ್ತವ್ರೆ ಅಂತ. ಜಾಸ್ತಿ ದುಡ್ಡು ಇವಾಗ ನಾನು ಫೋನ್ ಮಾಡಿದ್ ಯಾಕೆ ಅಂದ್ರೆ, ಹಿಂಗ್ ಯಾರ್ದೋ ಒಬ್ರು ಕಾಂಟ್ಯಾಕ್ಟ್ ನಂಬರ್ ಕೊಟ್ರೆ ಅವ್ರ ಹತ್ರನೂ ಕೇಳೋಣ, ಇವ್ರಿಗಿಂತ ಏನಾದ್ರು ಕಮ್ಮಿಗೆ ಆಗ್ತಾರ ಅಂತ ನಿಮ್ ನಿರೀಕ್ಷೆ. ಹೌದು ಸರ್. ಯಾರು ಇಲ್ಲ ಬ್ರದರ್, ಎಲ್ಲ ಒಬ್ರಿಗಿಂತ ಒಬ್ರು ಮೇಲಾಗಿ ಅವ್ರೆ. ಕೊಡ್ಬೋದು, ಕೊಡದೆ ಏನಲ್ಲ, ಅವನು ಇಸ್ಕಂತಾನೆ. ಅವಾಗ ಸೋಮು ಸರ್ ಹೇಳಿದ್ರು ನಾವು ಹಾಕ್ಸ್ಕೊಂಡು ಅಂತಾರೆ. ಇಲ್ಲ ಸರ್, ಅದ ಹೆಂಗೆ ಆಗುತ್ತೆ ಸರ್? ಈಗ ಮಾಡ್ಲಾರ್ದೇನ್ ಮುಂಚೆನೆ ನಾವು ಹಾಕ್ಸ್ಕೊಂಡ್ರೆ ನಮ್ದು ಹಣ ಬರೋದು. ಇರ್ಲಿ ಪರವಾಗಿಲ್ಲ, ನೋಡಿ ಹಾಕ್ಸ್ಕೊಳ್ಳಿ. ಆದ್ರೆ ಒಂದ್ ಹೇಳ್ತೀನಿ, ನೀವ್ ಏನೇ ಮಾಡಿದ್ರು ಆನ್ಲೈನ್ ಟ್ರಾನ್ಸಾಕ್ಷನ್ ಮಾಡಿರಿ. ಅವ್ರು ಏನ್ GPS ಪ್ಯಾನಿಕ್ ಬಟನ್ ಹಾಕ್ಸ್ಕೊಂತೀರ ಅದಕ್ಕೆಲ್ಲ ಬಿಲ್ ಇಸ್ಕೊಳ್ಳಿ. ನಾನ್ ನಾನು ನೆಕ್ಸ್ಟ್ ಲಾಯರ್ ನ ಭೇಟಿ ಮಾಡ್ತಾ ಇದೀನಿ. ಅವ್ರೇನಾದ್ರು ನಿಮ್ ಡ್ರೈವರ್ಸ್ ಗಳ ಹತ್ರ ಈ ಡಾಕ್ಯುಮೆಂಟ್ರಿ ಎಲ್ಲ ಈಸ್ಕೊಡಿ ಅಂದ್ರೆ ಎಲ್ಲ ಈಸ್ಕೊಂಡು ಒಂದ್ ಫೈಲ್ ಮಾಡ್ಕೊಡೋಣ, ಒಂದ್ ಪ್ರಯತ್ನ ಪಡೋಣ. ಇಲ್ಲ ಅಂದ್ರೆ ಇದನ್ನ ನಾವು ಕೋರ್ಟ್ ಇಂದ ಇದ್ರಲ್ಲಿ ಏನು ಪ್ರೋಸೆಸ್ ಮಾಡದೆ ಹೋದ್ರೆ ಇದು ಇನ್ನೂ ಸಾಕ್ತಾನೆ ಇರ್ತದೆ, ಲೈಫ್ ಟೈಮ್ ಸಾಕ್ತಾ ಇರ್ತದೆ ಇದು. ಹೌದೌದು, ಫುಲ್ ಕಂಟಿನ್ಯೂ. ಈಗ ಈಗಿನ ಪೀಳಿಗೆಲ್ಲ ಮುಂದಿನ ಪೀಳಿಗೆಗೂ ಹಂಗೆ ನಡೀತಾನೆ ಇರ್ತದೆ. ನಡೀತಾನೆ ಇರ್ತದೆ. ಹೌದು ಸರ್. ಓಕೆ ಓಕೆ ಸರ್, ಥ್ಯಾಂಕ್ ಯು.